ಹಾಯ್ ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಮ್ಮ ಮನೆಯ ಹೊಲದ ಚಿಕ್ಕ ಲಾಗ್. ನಮ್ಮ ಹೊಲದಲ್ಲಿ ಏನಿದೆ ಅಂತ ಇವತ್ತು ತೋರಿಸ್ತೀನಿ, ಬನ್ನಿ. ಇದು ನಮ್ಮ ಹೊಲದಲ್ಲಿ ಒಂದು ಮರ ಇತ್ತು, ಅದರಲ್ಲಿ ಹಕ್ಕಿ ಗೂಡಿತ್ತು. ಅವತ್ತೇ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಾವು ಹಿಂದೆ ನೋಡಿರೋರಿಗೆ ಗೊತ್ತಿರುತ್ತೆ. ಅದರಲ್ಲಿ ಹಕ್ಕಿ ಇಲ್ಲಮ್ಮ, ಇನ್ನೊಂದು ಹಕ್ಕಿ ಗೂಡು ಕಿತ್ಕೊಡು ಅಂತ ನನ್ನ ಮಗ ಕೇಳ್ತಾ ಇದ್ದಾನೆ. ಅರಾಗಿಲ್ಲ ಮಗ, ಬಾ ಮನೆ ತಗೊಂಡೋಗಣ. ಆಯ್ತು, ನಡಿ ಹೋಗೋಣ. ಹಾಗೆ ಹೋಗ್ತಾ ಇದ್ದೀವಿ ಹೊಲದ ಹತ್ರ. ಹಾಗೆ ಮನೇಲಿರೋ ಅಕ್ಕಿ ಮರಿನ ತಗೊಂಡು ಬಂದ್ವಿ. ಅದು ಜಾಸ್ತಿ ದಿನ ಆಯಿತು, ಅದನ್ನ ನೀರಾಗಿ ಬಿಡಿದೆ. ಅದಕ್ಕೋಸ್ಕರ ನೀರಾಗಿ ಬಿಡೋಣ ಅಂತ ತಗೊಬಂದ್ವಿ. ನೋಡಿ, ನೀರಾಗಿ ಬಿಡ್ತಿದ್ದಾಗಲೇ ಹೇಗೆ ಇರ್ತಾ ಇದೆ ಅಂತೆ. ಇನ್ನು ಪುಟ್ಟ ಅಕ್ಕಿ ಮರಿ, ಒಂದು ದಿವಸಕ್ಕೂ ನೀರಾಗಿ ಹಾಕಿಲ್ಲ. ನೀರಾಗಿ ಹಾಕ್ತಾ ಇದ್ದಾಗಲೇ ಎಷ್ಟು ಚೆನ್ನಾಗಿ ಇರ್ತಾ ಇದೆ ನೋಡಿ. ಅದು ನೋಡೋಕ್ಕೆ ಒಂಥರ ಖುಷಿ ಆಯಿತು. ನಾನು ಸ್ವಲ್ಪ ಅಲ್ಲೇ ಕೂತ್ಕೊಂಡು ಅದನ್ನು ನೋಡ್ತೇ ಕೂತ್ಕೊಂಡೆ. ಅದು ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು, ಎಷ್ಟು ಚೆನ್ನಾಗಿ ಇತ್ತು ಅದು. ಹಾಗೆ ಸ್ವಲ್ಪ ಬಿಸಿಲು ಕಾಯೋಕ್ಕೆ ಮೇಲೆ ಬರ್ತದೆ, ಆಮೇಲೆ ಚಳಿ ಎಲ್ಲ ಹೋದ್ಮೇಲೆ ಮತ್ತೆ ಕೆಳಗೆ ಹೋಗುತ್ತೆ. ಅದೇ ಮಾಡ್ತಾ ಇದ್ವು ಅವು. ಹಾಗೆ ಇನ್ನೇನು ಸಾಕು ಅಂತ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಮಾಡಿದ್ರೆ ಅದು ತುಂಬ ಮುಂದಕ್ಕೆ ಹೋಗ್ಬಿಟ್ಟಿತ್ತು. ಹೇಗೆ ಹಿಡಿಯೋದು ಅಂತ ನೋಡಿದ್ರೆ ಒಂದು ಜಾಲರ ಇತ್ತು, ಅದ್ರಲ್ಲಿ ತಿಳ್ಕೊಬಿಟ್ವಿ. ಸಿಕ್ತಾ? ಎರಡು ಸಿಕ್ತಾ? ಬಾ. ಬಿಸಿಲ ಕಾಯ್ಬೇಕಿಲ್ಲ ಸ್ವಲ್ಪ. ಹಾಗೆ ಒಂದು ಚೀಲದಲ್ಲಿ ಹಾಕ್ಕೊಂಡು ಅದನ್ನ ಹಾಗೆ ಮನೆಗೆ ತಗೊಂಡೋಗಿ ಬಿಟಾಕಿ ಬಂದ್ವಿ. ಎಷ್ಟೋ ಜನಕ್ಕೆ ತೊಗರಿಕಾಯಿ ಗಿಡ ಹೇಗಿರುತ್ತೆ ಅಂತ ಗೊತ್ತಿರಲ್ಲ, ತೋರಿಸ್ತೀನಿ ನೋಡಿ. ಇದೇ ತೊಗರಿಕಾಯಿ ಗಿಡ ನೋಡಿ, ಇದು ಒಣಗಿರೋದು. ಇನ್ನೂ ಜಾಸ್ತಿ ಒಣಗಬೇಕು, ಆವಾಗ ಕಿತ್ತು ಬಿಸಾಕ್ತೀವಿ. ಇದು ಹಸಿಯಾಗಿರೋದು ತೋರಿಸ್ತೀನಿ ಇವಾಗ. ಹಸಿ ಕಾಳು, ಒಣಗಿರೋ ಕಾಳು ಹೇಗಿರುತ್ತೆ ಅಂತ. ಇದು ಹಸಿ ಕಾಳು. ಇದನ್ನು ನಾವು ಹುಳಿ ಸಾರಿಗೆ, ಆಮೇಲೆ ತುಂಬ ಸಾರುಗಳು ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಎಲ್ಲ ಸಾರಿಗೂ ಹಾಕಿದ್ರೂ ಚೆನ್ನಾಗಿರುತ್ತೆ. ಆಮೇಲೆ ಒಣಗಿರೋ ಕಾಳನ್ನ ಸುಲಿದ್ಬಿಟ್ಟು ಅದನ್ನು ನಾವು ಮಿಷನ್ಗೆ ಕೊಡ್ತೀವಿ. ಅದು ಬೇಳೆ ಆಗುತ್ತೆ, ತೊಗರಿ ಕಾಳಾಗುತ್ತೆ. ತೋರಿಸ್ತೀನಿ. ಹಸಿ ಕಾಳು ನೋಡಿ, ಒಣಗಿರೋ ಕಾಳು, ಹಸಿ ಕಾಳು. ಸಾರ್ಗು, ಸಾಂಬಾರ್ಗು, ಹುಳಿ ಸಾರ್ಗು ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಈಗ ಒಣಗಿರೋ ಕಾಳನ್ನ ಮಿಷನ್ಗೆ ಹಾಕಿ ಬೇಳೆ ಮಾಡ್ಕೊಳ್ತೀವಿ. ಇದೇ ತೊಗರಿ ಕಾಳು ನೋಡಿ. ಇದು ಹಸಿ ಅವರೆಕಾಯಿ. ಇದನ್ನ ನಾವು ಸಪ್ನೀರು ಮಾಡೋಕ್ಕೆ, ಆಮೇಲೆ ತುಂಬ ಹುಳಿ ಸಾರು ಮಾಡೋಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಎಲ್ಲ ಯಾವುದಕ್ಕೆ ಹಾಕಿದ್ರೂ ಚೆನ್ನಾಗಿರುತ್ತೆ. ಬೇಯಿಸ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನಾವು ಆವಾಗಲೇ ಕಿತ್ತು ತುಂಬ ಮಾರಿದ್ವಿ. ಹಾಗೆ ನಮ್ಮ ಹುಣಸೆಕಾಯಿ ಮರ ನೋಡಿ, ಇಲ್ಲಿ ಹೊಲದ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಆವಾಗಲೇ ಮಾರಿದ್ದೀವಿ, ಇನ್ನೂ ಬಂದಿಲ್ಲ ಅವರು. ಬರ್ತಾರೆ ನಾಳೆದ ನಾಡಿದ್ದು ಬರ್ತಾರೆ. ಅಲ್ಲಿಂದ ಅಲ್ಲಿ ತನಕ ಹುಣಸೆಕಾಯಿ ಮರ ಇದೆ ಗೈಸ್. ಹಾಗೆ ತುಂಬ ಬಾಯಾರಿಕೆ ಆಗ್ತಿತ್ತು ಅಂತೇಳಿ ನಮ್ಮ ಸುನಿಯ ಹತ್ರ ಮರ ಹತ್ತು ಅಂತ ಹೇಳಿದೆ. ಹಾಗೆ ಅವನು ತೆಂಗಿನ ಮರ ಹತ್ತುತ್ತಾ ಇದ್ದಾನೆ ನೋಡಿ. ಅವನು ಒಳ್ಳೆ ಕಪ್ಪೆ ಥರ ಹತ್ತುತ್ತಾ ಇದ್ದಾನೆ, ಹೆಂಗೆ ಹತ್ತುತ್ತಾ ಇದ್ದಾನೆ ಅಂತ. ಇಲ್ಲಿ ಮಗ
ಸಾಕು ಬಾ. ಎಷ್ಟು ಸಿಕ್ಕದು ಶಿಲ್ಪ? ಅಲ್ಲೆಲ್ಲ ಆ ಸೈಡ್ ಅಲ್ಲಿ ಹಾರಾ ಅಷ್ಟೇ ಕಿತ್ತಿದ್ದರು. ಹ್ಞೂ ಹಾಗೆ ನಮಗೆಲ್ಲ ಕಲಿಸ್ಕೊಡ್ತಾ ಇದ್ದ. ನನ್ನ ಮಗ ಸ್ಟ್ರಾ ಬೇಕು ಅಂತ ಕೇಳ್ತಾ ಇದ್ದ. ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಹಳ್ಳೆಕಾಯಿ ಗಿಡ ಇತ್ತು, ಅದ್ರ ಒಂಥರ ಪೈಪ್ ಥರನೇ ಇರುತ್ತೆ, ಅದನ್ನು ಕಟ್ ಮಾಡ್ಕೊಂಡು ತಂದು ಅದನ್ನು ಎಳ್ನೀರೊಳಗೆ ಹಾಕ್ಕೊಟ್ಟಿದೆ. ಸ್ಟ್ರಾ ಥರನೇ ಇರುತ್ತೆ, ಅದಕ್ಕೋಸ್ಕರ ಕುಡಿತಾನೆ ಅಂತ ಹೇಳಿ ಹಾಗೆ ಮಾಡ್ಕೊಬಂದ್ವಿ. ಅವನು ಹಾಗೆ ಕುಡಿಯೋದಂದ್ರೆ ಚೆಲ್ಲೋಗುತ್ತಲ್ವ, ಹಿಂಗೆ ಕುಡಿದ್ರೆ ಚೆಲ್ಲೋಗಲ್ಲ ಅಂತ ಪೈಪ್ ಹಾಕ್ಕೊಟ್ವಿ. ಮಗ ಅನಿ ಕೊಡು. ಬರ್ತಾ ಇದೀಯ ಮಗ? ಬರ್ತಾಯ್ತಾ? ಬರ್ತಾ ಇದೀಯಾ? ಸೂಪರ್. ಇಲ್ಲಿ ಏಯ್ ಮಗ ಭೂತ ಭೂತ. ಹಾಗೆ ನಮ್ಮ ಹುಣಸೆಕಾಯಿ ಮರದ ಮೇಲೆ ಏನಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇದು ನಮ್ಮ ಸುನಿ ಕೊಟ್ಟಿರೋ ಗೂಡು. ಎಷ್ಟು ಚೆನ್ನಾಗಿದೆ ನೋಡಿ. ನಾವೇನಾದರೂ ಬೇಜಾರಾದಾಗ, ಟೈಮ್ ಪಾಸ್ ಆಗಲ್ಲ ಅಂದಾಗ ಇದ್ರ ಮೇಲೆ ಕೂತ್ಕೊಂಡು ವ್ಯೂ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅವನ ಕೈಯಾರೆ ಕಟ್ಟಿರೋದು ಇದು. ನೋಡಿ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಸ್ವಲ್ಪ ಮೆಸ್ ಆಗಿದೆ, ಏನು ಅಂದ್ಕೊಳ್ಬೇಡಿ. ಯಾಕಂತ ಹೇಳಿದ್ರೆ ಜಾಸ್ತಿ ಎಲ್ಲ ಬಂದು ಇಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾರೆ ಯಾರ್ಯಾರೋ, ಅದಕ್ಕೋಸ್ಕರ ಸ್ವಲ್ಪ ಮೆಸ್ ಆಗಿದೆ. ಹಾಗೆ ಅಪ್ಪನ ಮಗಳ ಜಗಳ ನೋಡಿ, ಅವನು ಓಡೋಗ್ಬಿಟ್ಟ. ಮತ್ತೆ ಯಾಕೆ ಬಂದೆ? ಹೋದನ್ ಯಾಕೆ ಬಂದೆ ಇವಾಗ? ಓಡೋದನು ಮತ್ತೆ ರಿಟರ್ನ್ ಆಗಿ ಬಂದ. ಚಪ್ಲಿ ಯಾಕೆ ಹೋದನ್ ಬಂದಿದ್ದಿ ಇವಾಗ? ಯಾಕೆ ಬಂದೆ ಮಗ? ಪಪ್ಪ ಸರಿ ಹಾಕಕ್ ಬರಲ್ಲ ಹೇಳು. ಹಾಗೆ ಸ್ವಲ್ಪ ಹುಣಸೆಕಾಯಿ ಇತ್ತು, ಅಮ್ಮನ ಮನೆಗೆ ಹೋಗ್ಬೇಕು, ಸ್ವಲ್ಪ ಹುಣಸೆಕಾಯಿ ತಗೊಂಡು ಹೋಗೋಣ ಅಂತ ಹೇಳಿ ಕೊಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.